ಕೇಂದ್ರದ ವಿರುದ್ಧ ಪ್ರತಿಭಟನೆಯ ಹಿನ್ನೆಲೆ ಅನ್ನದಾತರಿಂದ ದೆಹಲಿ ಚಲೋ ಆಗ್ತಾ ಇದೆ. ದೇಶದ ಮೂಲೆ ಮೂಲೆಗಳಿಂದ ದೆಹಲಿಯತ್ತ ರೈತರು ಪ್ರಯಾಣವನ್ನ ಬೆಳೆಸುತ್ತಿದ್ದಾರೆ. ಈ ಮಧ್ಯೆ ಹುಬ್ಬಳ್ಳಿ ರೈತರನ್ನ ದೆಹಲಿಗೆ ಹೋಗದಂತೆ ತಡೆದಿದ್ದಾರೆ ಪೊಲೀಸರು. ಹುಬ್ಬಳ್ಳಿಯಿಂದ ಹೊರಟವರನ್ನ ಭೋಪಾಲ್ ಪೊಲೀಸರು ತಡೆದಿದ್ದಾರೆ. ಪ್ರತಿಭಟನೆಯಲ್ಲಿ ಭಾಗಿಯಾಗದಂತೆ ರೈತರನ್ನ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಹುಬ್ಬಳ್ಳಿಯ 16 ರೈತರು ಸೇರಿ ಕರ್ನಾಟಕದ 70 ರೈತರನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಪೊಲೀಸರ ಸೆಕ್ಯೂರಿಟಿಯಲ್ಲಿ ಸದ್ಯ ಮಧ್ಯಪ್ರದೇಶದ ಉಜ್ಜಯಿನಿ ಕಡೆಗೆ ಹೊರಟಿದ್ದಾರೆ ರೈತರು. ರೈತರನ್ನ ತಡೆದು ಟ್ರೈನ್ನಲ್ಲೇ ಕರ್ಕೊಂಡು ಹೊರಟಿದ್ದಾರೆ ಪೊಲೀಸರು. ಟ್ರೈನ್ನಲ್ಲಿ ಉಜ್ಜಯಿನಿ ಕಡೆಗೆ ಕರ್ಕೊಂಡು ಹೊರಟಿದ್ದಾರೆ. ಹೀಗಾಗಿ ಕರ್ನಾಟಕದ ರೈತರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಪೊಲೀಸರ ಕ್ರಮಕ್ಕೆ. ದೆಹಲಿಯಲ್ಲಾಗ್ತಾ ಇರುವಂತಹ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ಕರ್ನಾಟಕದಿಂದ ಹುಬ್ಬಳ್ಳಿಯ ರೈತರು ಸೇರಿ ಮೈಸೂರಿನವರನ್ನು ಕೂಡ ತಡೆಯಲಾಗಿತ್ತು. ಒಟ್ಟಾರೆಯಾಗಿ 70 ರೈತರು ಒಟ್ಟಾಗಿ ತೆರಳುತ್ತಾ ಇದ್ರು. ಹಾಗೆ ಹೊರಟಿದ್ದಂತಹ ರೈತರನ್ನ ಮಧ್ಯಪ್ರದೇಶ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಯಾವುದೇ ಕಾರಣಕ್ಕೂ ದೆಹಲಿಯತ್ತ ಹೋಗದಂತೆ ತಡೆದು ಅವರನ್ನ ವಶಕ್ಕೆ ಪಡೆದು ಉಜ್ಜಯಿನಿಯತ್ತ ಕರ್ಕೊಂಡು ಹೋಗ್ತಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.